ಡಿಯರ್ ಕ್ಯಾಂಡಿಡೇಟ್ಸ್ ಇನ್ ಕೆಇಎ ನೋಟಿಫಿಕೇಶನ್. ಕೆಇಎ ಒಂದು ನೋಟಿಫಿಕೇಶನ್ ಹೊರಡಿಸಲಾಗಿದೆ. ಈ ಕೆಇಎಯು ಅಂದ್ರೆ ಎಲ್ಲ ಅಭ್ಯರ್ಥಿಗಳಿಗೆ ಯಾರ್ಯಾರು BWSSP in 2025 and various posts have taken from the examination. ಎಲ್ಲರಿಗೂ ಕೂಡ ಒಂದು ಕೆಇಎ ನೋಟಿಫಿಕೇಶನ್ ಹೊರಡಿಸ್ತಾ ಇದ್ದೆ. ಆ ನೋಟಿಫಿಕೇಶನ್ ಅಲ್ಲಿ ಏನೈತಿ ಅಂತ ಅಂದ್ರೆ ಕೇವಲ ಒಂದು ಮೆಸೇಜ್ನ ಅವ್ರಿಗೆ ಪಾಸ್ ಮಾಡೈತೆ. ಏನು ಅಂದರೆ ಕೆಇಎ ಬಿಫೋರ್ ಅಂದರೆ ಅವರು ಆಲ್ ಟಿಕೆಟ್ನ ಜನರೇಟ್ ಮಾಡೋಕ್ಕೋಸ್ಕರ, ಅಂದರೆ ನಿಮ್ಮ ಅಭ್ಯರ್ಥಿಗಳ ಒಂದು ಅಡ್ಮಿಟ್ ಕಾರ್ಡ್, ಏನು ಪ್ರವೇಶ ಪತ್ರಿಕೆಯ ಎಕ್ಸಾಮಿನೇಷನ್ ಅಂದರೆ ಪರೀಕ್ಷೆಯ ಪ್ರವೇಶ ಪತ್ರದ ಒಂದು ಅಧಿಕೃತ ಒಂದು ಅಡ್ಮಿಟ್ ಕಾರ್ಡ್ ನೀಡಲು ಅವರಿಗೆ ಬೇಕಾಗುವ ಕೆಲವು ದಾಖಲೆಗಳನ್ನು. ಸಿ, ಡಿಯರ್ ಕ್ಯಾಂಡಿಡೇಟ್ಸ್, kindly verify your application detail along with the applied post. ನೀವು ಏನೀಗ ಅಪ್ಲಿಕೇಶನ್ ಹಾಕಿರ್ತೀರೋ, ನಿಮ್ಮ ಫಾದರ್ ನೇಮ್ ಆಗಿರ್ಬೋದು, ನಿಮ್ಮ ಮದರ್ ನೇಮ್ ಆಗಿರ್ಬೋದು, ನೀವು 370 ಯು ಹ್ಯಾವ್ ಎಲಿಜಿಬಲ್ ಫಾರ್ ಹೈದರಾಬಾದ್ ಕರ್ನಾಟಕ ಅಂಡ್ ಎವ್ರಿಥಿಂಗ್ ಯು ವಾಂಟ್ ಟು ಚೆಕ್ ಇಟ್. ನೀವು ಒಂದ್ಸತಿ ಏನು ಮಾಡ್ರಿ, ಅದನ್ನೆಲ್ಲ ಕೂಡ ವೆರಿಫೈ ಮಾಡಿ. ನಮ್ಮ ಡಾಕ್ಯುಮೆಂಟ್ಸು ಅಂದರೆ ನಾವು ವೈಯಕ್ತಿಕವಾಗಿ ನೀಡಿರುವ ಆ ರೆಕಾರ್ಡ್ಸ್, ಅಂದರೆ ಇವರ ಫಾದರ್ ನೇಮ್, ಮದರ್ ನೇಮ್, ಡೇಟ್ ಆಫ್ ಬರ್ತ್, and whatever choose the post, either in FTA first division clerk, either in second division clerk, ಪ್ರಥಮ ದರ್ಜೆ ಸಹಾಯಕ, ದ್ವಿತೀಯ ದರ್ಜೆ ಸಹಾಯಕ, ಲೆಕ್ಕಿಗ, ಮೌಲ್ಯಮಾಪ, ಈ ರೀತಿ ವಿವಿಧ ಹುದ್ದೆಗಳನ್ನು ಕೆಇಎನ ವೆಬ್ಸೈಟ್ನಲ್ಲಿ ರಿಲೀಸ್ ಮಾಡಿದೆ. ಆ ಹುದ್ದೆಗಳ ಅನುಗುಣವಾಗಿ ತಾವುಗಳು ಏನಾದ್ರೂ ವೆರಿಫಿಕೇಶನ್ ಇದ್ದರೆ, ಐದರ್ ಇನ್ ಸ್ಪೆಲ್ಲಿಂಗ್ ಮಿಸ್ಟೇಕ್, ಐದರ್ ಇನ್ ಅಡ್ಮಿಟ್ ಕಾರ್ಡ್ ಯು ಹ್ಯಾವ್ ಎ ಸಪೋಸ್ ನಿಮ್ಮ ನೇಮಲ್ಲಿ ಈಗ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ ನಿಮ್ಗೆ ಅಡ್ಮಿಟ್ ಕಾರ್ಡಲ್ಲೂ ಕೂಡ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ತದೆ. ಆದ್ದರಿಂದ ಬಿಫೋರ್ ಯು ವೆರಿಫೈ ಇನ್ ಎವ್ರಿಥಿಂಗ್ ಇನ್ ದ ಅಪ್ಲಿಕೇಶನ್, ಓಕೆ, you go to KEA. KEA will be releasing the admission ticket in shortly for the upcoming examinations, ED and KE. What is meaning by ED? Examination division. And how to prepare the exam. Suppose where you want to go and prepare, just I will be show the next videos. ನನ್ನ ನೆಕ್ಸ್ಟ್ ವಿಡಿಯೋಲಿ ಎಲ್ಲರಿಗೂ ಕೂಡ ಯಾವ ರೀತಿ ನೀವು ಅಪ್ಲಿಕೇಶನ್ನ ಎಡಿಟ್ ಮಾಡಬೇಕು ಅನ್ನೋದನ್ನ ಸಂಪೂರ್ಣ ಮಾಹಿತಿ ನಾನು ಹೇಳ್ತೀನಿ. ತಾವುಗಳು ತಪ್ಪದೇ ಈ ನಮ್ಮ ಲರ್ನಿಂಗ್ ಟೆಕ್, ಸಿ, ದಿಸ್ ಈಸ್ ಪ್ಯೂರ್ಲಿ ಇನ್ ಎಜುಕೇಷನ್ ಬೇಸ್ಡ್ ಚಾನಲ್ ಆಗಿರೋದ್ರಿಂದ ದಯವಿಟ್ಟು ಪ್ರತಿಯೊಬ್ಬರು, ಅಂದರೆ ನೀವೆಲ್ಲ ಏನು ಈ ಎಜುಕೇಷನ್ ಚಾನಲ್ನ ಬಿಟ್ಟು ಬೇರೆ ಏನೇನೋ ಮಾಡೋ ಚಾನಲ್ನೆಲ್ಲ ನೀವು ಸಬ್ಸ್ಕ್ರೈಬ್ ಮಾಡಿ ಅವ್ರನ್ನ ತುಂಬ, ಅಂದರೆ ಯು ಹ್ಯಾವ್ ಲ್ಯಾಕ್ಸ್ ಆಫ್ ಸಬ್ಸ್ಕ್ರೈಬರ್ ಇಸ್ ದೇರ್, ಈವನ್ ಯು ಡೋಂಟ್ ಹ್ಯಾವ್ ಇನ್ ದ 10 to 15 members subscriber for in education channel. Please, everybody should be, whatever in upcoming generation you need the education, please everybody subscribe my channel and please you watch the videos. All the content should be in very valuable and very detailed, and description is there. ಸಿ, ನಾವೇನು ಎಲ್ಲ ವಿಡಿಯೋಗಳು ಹಾಕಿರ್ತೀವೋ ಅದೆಲ್ಲ ಕೂಡ ಇನ್ಫಾರ್ಮೇಟಿವ್ ವಿಡಿಯೋಸ್ ಆಗಿತ್ತೆ. ನಿಮ್ಮ ಡೈಲಿ ಲೈಫ್ನಲ್ಲಿ ನೀವು ಫ್ಯೂಚರ್ನಲ್ಲಿ ಯಾವ ರೀತಿ ಒಂದು ಎಜುಕೇಷನ್ ಸಿಸ್ಟಮ್ನ ಅಡಾಪ್ಟ್ ಮಾಡ್ಕೋಬೇಕು, ಅದರಿಂದ ವಾಟ್ ಈಸ್ ದ ಗೆಟ್ ಇಟ್ ದ ಬೆನಿಫಿಟ್ಸ್, ಎವ್ರಿಥಿಂಗ್ ಐ ವಿಲ್ ಬಿ ಎಕ್ಸ್ಪ್ಲೇನ್ ಬ್ರೀಫ್ಲಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಐ ಆಮ್ ನಾಟ್ ಅರ್ನಿಂಗ್ ಎನಿ ಮನಿ ಫ್ರಮ್ ದಿಸ್ ಚಾನಲ್. ಆ್ಯಕ್ಚುಲಿ ವಾಟ್ ಹ್ಯಾಪನ್ಸ್ ಟು ಮೀ, ಯು ಡೋಂಟ್ ಹ್ಯಾವ್ ಎನಿ ಅಡ್ವರ್ಟೈಸ್ಮೆಂಟ್ ಆಡ್ ಆಲ್ಸೋ. ಇದರಲ್ಲಿ ಯಾವುದೇ ರೀತಿ ಅಡ್ವರ್ಟೈಸ್ಮೆಂಟ್ ಆಡ್ ಕೂಡ ಬರೋಲ್ಲ. ಇವನ್ ನಮ್ಮ ಚಾನಲ್ ಇವನ್ 50 hours ಕೂಡ ರನ್ ಆಗಿಲ್ಲ. ಪ್ಲೀಸ್ ಎವ್ರಿಬಡಿ ಶುಡ್ ಬಿ ಸಬ್ಸ್ಕ್ರೈಬ್ ಮೈ ಚಾನಲ್.